ಕ್ಯಾನ್ಸರ್ ನಿವಾರಣಾ ಗಾಯತ್ರಿ ಮುದ್ರೆ, ಇದರಲ್ಲಿ 32 ಮುದ್ರೆ ಇದೆ. ಅದರ ನಡುವೆ ಗಾಯತ್ರಿ ಮಂತ್ರ ಓಂ ಭೂರ್ಭುವಃ ಸ್ವಃ, ಇದು ಒಂದು ಪ್ಯಾಕೇಜ್. ನನ್ನ ಹತ್ರ ಬೆಳಿಗ್ಗೆ ಬರ್ತಾರೆ ಎಷ್ಟೋ ಜನ ಕ್ಯಾನ್ಸರ್ ಪೇಷಂಟು. ಪವರ್ ಇದೆ ಅಂದರೆ ಅದು ನಾವು ಮಾಡಿದಾಗ ನಮ್ಮ ಅನುಭವ ಬರುತ್ತೆ. ಇದು ನನ್ನ ಸ್ವಂತ ಅನುಭವ ಕೂಡ. ಹೊರಗಡೆ ಬರೋಕ್ಕೆ ಈ ಮುದ್ರೆಯನ್ನ ಯಾವ ಥರ ಮುದ್ರೆಗಳನ್ನು ನಾನು ಮಾಡಿದೆ, ಹೇಗೆ ಮಾಡಿದೆ ಅನ್ನೋದನ್ನು ನಾನು ನಿಮಗೆ ಈಗ ಹೇಳ್ಕೊಡ್ತೀನಿ. ಈ ಕ್ಯಾನ್ಸರ್ ನಿವಾರಣಾ ಗಾಯತ್ರಿ ಮುದ್ರೆ, ಇದರಲ್ಲಿ 32 ಮುದ್ರೆ ಇದೆ. 32 ಮುದ್ರೆಯಲ್ಲಿ 24 ಮುದ್ರೆ ಮತ್ತು 8 ಮುದ್ರೆ, 2 ಪಾರ್ಟು. ಅದ್ರ ನಡುವೆ ಗಾಯತ್ರಿ ಮಂತ್ರ ಓಂ ಭೂರ್ಭುವಃ ಸ್ವಃ, ಇದು ಒಂದು ಪ್ಯಾಕೇಜ್. ಇದಿಷ್ಟೇ ಆ್ಯಕ್ಚುಲಿ ಆ ಬುಕ್ಕಲ್ಲಿತ್ತು. ನಾನೇನು ಮಾಡಿದ್ದೀನಿ ಅಂದರೆ ಆ ಮುದ್ರಾ ಗಾಯತ್ರಿ ಮುದ್ರೆ ಪ್ಯಾಕೇಜ್ ಜೊತೆ ಒಂದಿಷ್ಟು ಪ್ರಾಣಾಯಾಮಗಳನ್ನು ಸೇರಿಸಿ ಒಂದು ಬಿಗ್ ಪ್ಯಾಕೇಜ್ ಮಾಡ್ತೀನಿ. ಯಾಕಂದರೆ ಪ್ರಾಣಾಯಾಮ ನಮಗೆ ಎಷ್ಟು ಮುಖ್ಯ ಅಂದರೆ, ಈಗ ನಾವು ಉಸಿರಾಡ್ತೇವೆ, ಆ ಉಸಿರಾಟದಲ್ಲಿ ನಮಗೆ ನಮ್ಮ ದೇಹಕ್ಕೆ ಬೇಕು ಅಗತ್ಯವಿರುವ ಆಮ್ಲಜನಕ ನಮಗೆ ಸಪ್ಲೈ ಆಗ್ತಾ ಇರಲ್ಲ. ನಾವು ತಪ್ಪಾಗಿ ಉಸಿರಾಡ್ತಾ ಇರ್ತೀವಿ. ಈ ಪ್ರಾಣಾಯಾಮ ಮಾಡೋದ್ರಿಂದ ನಮಗೆ ನಮ್ಮ ದೇಹಕ್ಕೆ ಉಸಿರಾಟದ ಪ್ರಕ್ರಿಯೆ ಸರಾಗ ಆಗುತ್ತೆ. ಆ ಉಸಿರಾಟದ ಮೂಲಕ ನಮ್ಮ ದೇಹಕ್ಕೆ ಬೇಕಾಗುವ ಆಮ್ಲಜನಕ ಸಪ್ಲೈ ಆಗುತ್ತೆ. ಆ ಆಮ್ಲಜನಕ ನಮಗೆ ಸರಿಯಾದ ಪ್ರಮಾಣದಲ್ಲಿ ಸಿಕ್ಕಿದಾಗ ಬ್ಲಡ್ ಸರ್ಕ್ಯುಲೇಷನ್ ಕರೆಕ್ಟ್ ಆಗುತ್ತೆ. ಬ್ಲಡ್ ಸರ್ಕ್ಯುಲೇಷನ್ ಕರೆಕ್ಟ್ ಆದಾಗ ಎಲ್ಲ ಆರ್ಗಾನ್ಸ್ ಆ್ಯಕ್ಟಿವ್ ಆಗಿ ಅವು ಕೆಲಸಗಳನ್ನು ಸುಸೂತ್ರವಾಗಿ ಮಾಡ್ಕೊಂಡು ಹೋಗುತ್ತೇವೆ. ನಾವು ಆರೋಗ್ಯವಾಗಿ ಇರೋಕ್ಕೆ ಸಾಧ್ಯ ಆಗುತ್ತೆ. ಇದು ಒಂದು ಲಿಂಕ್. ಸೊ ಈ ಪ್ರಾಣಾಯಾಮಗಳ ಜೊತೆಗೆ ಈ ಮುದ್ರಾ ಥೆರಪಿಯನ್ನು ಸೇರಿಸಿದಾಗ ನಮಗೆ ಮಾನಸಿಕ ಸ್ಟೆಬಿಲಿಟಿ ಜೊತೆ ಈ ಒಂದು ಕ್ಯಾನ್ಸರ್ ರೋಗದಿಂದ ಹೊರಗೆ ಉಳಿಯುವಂಥ ಒಂದು ಅವಕಾಶ ಸಿಗುತ್ತೆ. ಆ ಭಯ ಕೂಡ ನಮ್ಮಿಂದ ಹೋಗೋಕ್ಕೆ ಸಾಧ್ಯ ಆಗುತ್ತೆ. ಇದು ನನ್ನ ಸ್ವಂತ ಅನುಭವ ಕೂಡ. ಅಲ್ಲಿ ಓದಿದ್ದಲ್ಲ, ನಾನು ಅನುಭವಿಸಿದ್ದನ್ನು ನಿಮಗೆ ಇವತ್ತು ಹೇಳ್ತಾ ಇದ್ದೇನೆ. ನಾನು ಹೇಗೆ ಈಗ ಏನೇನು ನನ್ನ ಹತ್ರ ಬೆಳಿಗ್ಗೆ ಬರ್ತಾರೆ ಎಷ್ಟೋ ಜನ ಕ್ಯಾನ್ಸರ್ ಪೇಷಂಟು ಕಲ್ತ್ಕೊಂಡು ಹೋಗಿ ಬರ್ತಾರೆ. ಇವನ್ ಡಾಕ್ಟ್ರು ಕೂಡ ನಾನು ಟ್ರೀಟ್ಮೆಂಟ್ ತೊಗೊಂಡ ಹಾಸ್ಪಿಟ್ಲಿಂದನೂ ತುಂಬ ಜನ ಅಲ್ಲಿ ಟ್ರೀಟ್ಮೆಂಟ್ ಮುಗಿಲಿಕ್ಕೆ ಹೋಗಿ ಕೃಷ್ಣಿ ಮೇಡಮಿಗೆ ಹೋಗಿ ಅವ್ರ ಹತ್ರ ಅವ್ರು ಮುದ್ರೆ ಕಲಿಸ್ತಾರೆ, ಅದನ್ನು ಮಾಡ್ಕೊಳ್ಳಿ, ಮತ್ತು ನಿಮಗೆ ಕ್ಯಾನ್ಸರ್ ಬರುವ ಭಯದಿಂದ ನೀವು ದೂರ ಇರೋಕ್ಕಾಗತ್ತೆ ಅಂತ ಕಳಿಸ್ತಾ ಇದ್ದಾರೆ. ಅಂದರೆ ಡಾಕ್ಟ್ರು ಕೂಡ ನಮ್ಮ ಜೊತೆ ಇವತ್ತು ಕೈ ಜೋಡಿಸ್ತಾ ಇದ್ದಾರೆ. ಅದೊಂದು ಖುಷಿಯ ಸಂಗತಿ ಇವತ್ತು. ಸೊ ಹೇಗೆ ಮಾಡಬೇಕು ಅನ್ನೋದನ್ನು ನಾನು ಹೇಳ್ತೀನಿ. ಈಗ ಒಬ್ಬ ಕ್ಯಾನ್ಸರ್ ಪೇಷಂಟು ನನ್ನ ಎದುರುಗಡೆ ಕೂತಿದ್ದಾರೆ, ಅವ್ರಿಗೆ ನಾನು ಹೇಳ್ಕೊಡ್ತಾ ಇದ್ದೀನಿ ಅಂತ ಹೇಳಿದರೆ ಅವರು ಏನೇನನ್ನ ಕ್ರಮವನ್ನು ಅನುಸರಿಸಬೇಕು ಅನ್ನೋದನ್ನು ಹೇಳ್ತೀನಿ. ಫಸ್ಟಲ್ಲಿ ನಾವು ಓಂಕಾರದಿಂದ ಶುರು ಮಾಡ್ತೇವೆ. ಓಂಕಾರವನ್ನು 10 ಬಾರಿ ನಾವು ಓಂಕಾರವನ್ನು ಹೇಳಬೇಕಾಗುತ್ತೆ. ಅದರ ನಂತರ ಅನುಲೋಮ ವಿಲೋಮ, ನಾಡಿಶೋಧ ಪ್ರಾಣಾಯಾಮ, ಅದನ್ನು ಕೂಡ 10. ಈಗ ಒಂದು ತೊಗೊಂಡು ಈ ಥರ ಬಿಟ್ಟರೆ ಒಂದು ಸೈಕಲ್ಲು, ಇನ್ನು 10 ಸಾರಿ ನೀವು ಅನುಲೋಮ ವಿಲೋಮ ಮಾಡಬೇಕು. ನಂತರ ಕಪಾಲಭಾತಿ, ನಂತರ ಬ್ರಾಹ್ಮಣಿ, ನಂತರ ಕ್ಯಾನ್ಸರ್ ನಿವಾರಣಾ ಗಾಯತ್ರಿ ಮುದ್ರೆ. ಕಪಾಲಭಾತಿ ಕೂಡ ನೀವು ಎಷ್ಟು ಸರಿ ಮಾಡ್ತೀರಿ ಅನ್ನೋದು ನಿಮ್ಮ ಒಂದು ಸಾಮರ್ಥ್ಯಕ್ಕೆ ಬಿಟ್ಟಿದ್ದು. ಬ್ರಾಹ್ಮಣಿ ಕೂಡ ನಮ್ಮ ಮನಸ್ಸಿನಲ್ಲಿರೋ ಗೊಂದಲಗಳನ್ನೆಲ್ಲ ದೂರ ಮಾಡುತ್ತೆ, ನೆಗೆಟಿವಿಟಿ ದೂರ ಮಾಡುತ್ತೆ, ನಮ್ಮಲ್ಲಿ ಒಂದು ಸದೃಢವಾದ ಮನಸ್ಸನ್ನು ಕಟ್ಕೊಡೋಕ್ಕೆ ಸಹಾಯ ಮಾಡುತ್ತೆ. ನಂತರ ನಾವು ಇವೆಲ್ಲ ಆದಮೇಲೆ ಗಾಯತ್ರಿ ಮುದ್ರೆಗಳು 24 ಮುದ್ರೆ ಫಸ್ಟು, ನಂತರ ಗಾಯತ್ರಿ ಮಂತ್ರ, ನಂತರ ಮತ್ತೆ 8 ಮುದ್ರೆ, ಅದರ ನಂತರ ಮೆಡಿಟೇಷನ್. ಇದೆಲ್ಲ ಮುಗಿದ ಮೇಲೆ ಮೆಡಿಟೇಷನ್ ಲಾಸ್ಟ್. ಇದಿಷ್ಟು ದೊಡ್ಡ ಪ್ಯಾಕೇಜ್. ಇದನ್ನು ಪ್ರತಿಯೊಬ್ಬರು ಪಾಲಿಸೋದ್ರಿಂದ ಕ್ಯಾನ್ಸರ್ ರೋಗಿಗಳಿದ್ದರೆ ಅವ್ರು ಖಂಡಿತ ಹೀಗಾಗ್ತಾರೆ, ಮತ್ತೆ ಸರ್ವೈವರ್ ಇದ್ದರೆ ಅವರಿಗೆ ಮತ್ತೆ ಬರೋ ಚಾನ್ಸಸ್ಸೇ ಇರೋದಿಲ್ಲ. ಕ್ಯಾನ್ಸರ್ ಈ ಮುದ್ರೆ ಹೇಗೆ ಕೆಲಸ ಮಾಡುತ್ತೆ ಅನ್ನೋದು ನಿಮ್ಮಲ್ಲಿ ಕ್ವಶನ್ಸ್ ಇರ್ಬೋದು. ಯಾಕಂದರೆ ಎಷ್ಟೋ ಜನ ಕೇಳಿದ್ದಾರೆ ಮಂತ್ರಕ್ಕೆ ಮಾವಿನಕಾಯಿ ಉದುರತ್ತ ಅಂತ. ನಮ್ಮ ಹಿಂದೂ ಸನಾತನ ಸಂಸ್ಕೃತಿಯಲ್ಲಿ ಮಂತ್ರಕ್ಕೆ ಅದರದ್ದೇ ಆದ ಒಂದು ವ್ಯಾಲ್ಯೂ ಇದೆ. ಅದರ ಒಂದು ಎಷ್ಟು ಶಕ್ತಿ ಪವರ್ ಇದೆ ಅಂದರೆ ಅದು ನಾವು ಮಾಡಿದಾಗ ನಮ್ಮ ಅನುಭವ ಬರುತ್ತೆ. ಈ ಕ್ಯಾನ್ಸರ್ ನಿವಾರಣಾ ಗಾಯತ್ರಿ ಮುದ್ರೆ ಕೂಡ
ಗಾಯತ್ರಿ ಮಂತ್ರವನ್ನು ಪಠಿಸೋದ್ರಿಂದ ಸರಿಯಾದ ಕ್ರಮದಲ್ಲಿ ಪ್ರೊನೌನ್ಸಿಯೇಷನ್ ಕೂಡ ಸರಿಯಾಗಿ ನಾವು ಪ್ರೊನೌನ್ಸಿಯೇಷನ್ ಮಾಡಿದಾಗ, ಉಚ್ಚಾರ ಮಾಡಿದಾಗ ನಮ್ಮ ಬಾಡಿಯಲ್ಲಿ ಒಂದು ವೈಬ್ರೇಷನ್ ಕ್ರಿಯೇಟ್ ಆಗುತ್ತೆ. ಆ ವೈಬ್ರೇಷನ್ನು ಕ್ಯಾನ್ಸರ್ ಸೆಲ್ಸನ್ನು ಕಿಲ್ ಮಾಡುತ್ತೆ, ಮತ್ತು ಅದು ಡೆವಲಪ್ ಆಗ್ತಿದ್ದಾಗೆ ಅದು ಪ್ರಿವೆಂಟ್ ಮಾಡುತ್ತೆ. ಇದು ಸಿಂಪಲ್ ಲಾಜಿಕ್. ಅದ್ರ ಜೊತೆ ನಾವು ಈಗ 32 ಮುದ್ರೆಗಳನ್ನು ಮಾಡ್ತೀವಲ್ಲ, ಆ ಮುದ್ರೆ ಕೂಡ ನಮ್ಮ ಬಾಡಿಯಲ್ಲಿರೋ ಆರ್ಗಾನ್ಸನ್ನು ಆ್ಯಕ್ಟಿವ್ ಮಾಡುತ್ತೆ. ಈ ಆರ್ಗಾನ್ಸ್ ಆ್ಯಕ್ಟಿವ್ ಆದಾಗ ನಾವು ಗಾಯತ್ರಿ ಮಂತ್ರ ಹೇಳಿದಾಗ ಅದರ ಒಂದು ಲಾಭ ಕ್ಯಾನ್ಸರ್ ಪೇಷಂಟಿಗೆ ಸಿಗುತ್ತೆ. ಈಗ ಹೇಗೆ ಮಾಡೋದನ್ನು ಅಂತ ಹೇಳ್ತೀನಿ. ಓಂಕಾರದಿಂದ ಶುರುವಾಗುತ್ತೆ. ನಾನಿಲ್ಲಿ 5 ಸಾರಿ ಮಾತ್ರ ಮಾಡ್ತಾ ಇರ್ತೀನಿ. 10 ಸಾರಿ ಮಾಡೋದಕ್ಕೆ ತುಂಬ ಟೈಮ್ ಆಗುತ್ತೆ. ಈಗ ನಾವು ಅನುಲೋಮ ವಿಲೋಮ ಒಂದು ಕಡೆ ತೊಗೊಂಡು ಹೋಲ್ಡ್ ಮಾಡಿ, ಈ ಕಡೆ ನಿಮ್ಗೆ ಗೊತ್ತಿರ್ಬೋದು ಎಷ್ಟೋ ಜನಕ್ಕೆ ಅನುಲೋಮ ವಿಲೋಮ ಬಂದವ್ರು ಮಾಡ್ಬೋದಿಲ್ಲ. ನನ್ನ ಜೊತೆಗೆ ಅಂಥದ್ದು 5 ಸೈಕಲ್ ಮಾಡ್ತೀನಿ. ಕೆಲವರು 30 ಮಾಡ್ತಾರೆ. ನಿಮ್ಗೆ ಎಷ್ಟು ಆಗುತ್ತೆ ನಿಮ್ಮ ಸಾಮರ್ಥ್ಯ. ಇದರ ನಂತರ ಭ್ರಾಮರಿಯಲ್ಲಿ ಕಿವಿಯನ್ನು ನಾವು ಮುಚ್ಕೋಬೇಕಾಗುತ್ತೆ. ಮೂಗಿನ ಹೊಳ್ಳೆಯಿಂದ ಅರ್ಧ ಮುಚ್ಚಬೇಕು. ಈ ಥರ ಕಣ್ಣಿನ ಹುಬ್ಬಿನ ಮೇಲೆ ಬೆರಳು ಈ ಪೊಸಿಷನ್ನಲ್ಲಿ ನಿಮ್ಗೆ ಇರಬೇಕು. ನಾವು ಉಸಿರನ್ನು ಈಗ ಹೇಗೆ ನಾರ್ಮಲಿ ಎಷ್ಟು ತೊಗೋತಿದ್ದೀವೋ ಈಗ ಮುಚ್ಚಿದಾಗ ಅದ್ರ ಡಬಲ್ ಟೈಮ್ ತೊಗೋಬೇಕು. ಉಸಿರು ತೊಗೊಂಡ್ಮೇಲೆ ಸ್ಲೋಲಿ ತೊಗೊಂಡ್ಮೇಲೆ ಬಿಡಬೇಕಿದೆ ಅಂತ ಸೌಂಡ್ ಮಾಡಬೇಕು. ಭ್ರಾಮರಿ ದುರ್ಬಿಯ ಒಂದು ಸೌಂಡ್ ನಾವು ಕಿವಿ ಮುಚ್ಚಿದಾಗ ನಮ್ಮ ಬಾಡಿಯಲ್ಲಿ ಅದು ಕೇಳುತ್ತೆ, ಒಂಥರ ವೈಬ್ರೇಷನ್ ಕ್ರಿಯೇಟ್ ಆಗುತ್ತೆ. ಅದನ್ನು ಈ ಥರ ಮಾಡಬೇಕು. ಇದೊಂದು ಟೈಮ್ ಸ್ವಿಮ್ ಮಾಡಬೇಕಾಗುತ್ತೆ. ಇದಾದಮೇಲೆ ಈಗ ನಮ್ಮ ಮೇನ್ ಮುದ್ರೆ, ಮುಖ್ಯ ಮುದ್ರೆ ಗಾಯತ್ರಿ ಮುದ್ರೆ. ಗಾಯತ್ರಿಗೆ ನೆನೆಸ್ಕೊಳ್ತಾ ಸುಮುಖಂ ಅಂದರೆ ಇದು ಒಂದು ಆ್ಯಕ್ಚುಲಿ ಮುದ್ರೆ. ಇಂದು ಈಗ 1 ರಿಂದ 24 ಮುದ್ರೆ ಈಗ ನಾನು ಫಸ್ಟ್ ಇದ್ರಲ್ಲಿ ಮಾಡ್ತೀನಿ. ಅದಕ್ಕೆ ಒಂದು ಶ್ಲೋಕ ಇದೆ. ಈಗ ನಾನು ಆ ಶ್ಲೋಕದ ಜೊತೆಗೆ ಹೇಳ್ಕೊಳ್ತಾ ಮಾಡ್ತೀನಿ. ಇದಕ್ಕೆ ಸುಮುಖಂ, ಸಂಪುಟಂ, ವಿತತಂ, ವಿಸ್ತೃತಂ ಅಂತ ಒಂದು ಮುದ್ರೆ. ಇದು 1 ರಿಂದ ನಾವು 24 ಮುದ್ರೆ ತನಕ ಆಗುತ್ತೆ. ಸುಮುಖಂ ಸಂಪುಟಂ ಚೈವ ವಿತತಂ ವಿಸ್ತೃತಂ ತಥಾ ದ್ವಿಮುಖಂ ತ್ರಿಮುಖಂ ಚೈವ ಚತುಃ ಪಂಚಮುಖಂ ತಥಾ ಷಣ್ಮುಖಂ ಅಧೋಮುಖಂ ಚೈವ ವ್ಯಾಪಕಾಂಜಲಿಂ ತಥಾ ಶಕಟಂ ಯಮಪಾಶಂ ಚ ಭ್ರಾಂತಿಕಂ ಚೋನ್ಮುಖೋನ್ಮುಖಂ ಪ್ರಲಂಬಂ ಮುಷ್ಟಿಕಂ ಚೈವ ಮತ್ಸ್ಯಃ ಕೂರ್ಮೋ ಈ ಥರ ಬರುತ್ತೆ. ಲೆಫ್ಟ್ ಹ್ಯಾಂಡಲ್ಲಿ 2 ಬೆರಳು, ರೈಟ್ ಹ್ಯಾಂಡಲ್ಲಿ ನೀವು ಈ ಥರ 3 ಬೆರಳು ಇದ್ದಾಗ ಹೀಗೆ ಈ ಒಂದು ಪೊಸಿಷನ್ನಲ್ಲಿ ಕೂರ್ಮೋ, ಇದು ಕೂರ್ಮ. ಕೂರ್ಮೋ ವರಾಹಕಂ ಲೆಫ್ಟ್ ನಮ್ಮ ನಾಭಿಯ ಮೇಲೆ ಈ ಥರ ಇಟ್ಕೊಂಡು ಲೆಫ್ಟ್ ಹ್ಯಾಂಡನ್ನು, ರೈಟ್ ಹ್ಯಾಂಡನ್ನು ಹೀಗೆ ಈ ಥರ ಪೊಸಿಷನ್ನಲ್ಲಿ ಹಿಡಿಬೇಕಾಗುತ್ತೆ. ಇದು ವರಾಹಕಂ. ವರಾಹಕಂ ಸಿಂಹಾಕ್ರಾಂತಂ ಮಹಾಕ್ರಾಂತಂ ಮುದ್ಗರಂ ರೈಟ್ ಹ್ಯಾಂಡು ಪಲ್ಲವಂ ತಥಾ. ಇದಿಷ್ಟು 24 ಮುದ್ರೆ ಆಯಿತು. 1 ರಿಂದ 24 ಮುದ್ರೆ. ಈಗ ನಾವು ಗಾಯತ್ರಿ ಮಂತ್ರವನ್ನು ಹೇಳಬೇಕು. ಚಿನ್ಮುದ್ರೆಯಲ್ಲಿ ಕೂತ್ಕೊಂಡು ಹೇಳ್ಬೋದು. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್.
ಓಂ ಭೂರ್ಭುವಃ ಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಓಂ ಭೂರ್ಭುವಃ ಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಓಂ ಭೂರ್ಭುವಃ ಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಓಂ ಭೂರ್ಭುವಃ ಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಓಂ ಭೂರ್ಭುವಃ ಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಓಂ ಭೂರ್ಭುವಃ ಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಓಂ ಭೂರ್ಭುವಃ ಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಓಂ ಭೂರ್ಭುವಃ ಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಹೀಗೆ ಮಿನಿಮಮ್ ಕಡಿಮೆ 10 ಸರಿ ಹೇಳಲೇಬೇಕಾಗತ್ತೆ. ಯಾರು ಕ್ಯಾನ್ಸರನ್ನು ಬಳಲ್ತಾ ಇದ್ದಾರೆ ಅವರು ಹೇಳಬೇಕಿದೆ 108 ಸರಿ ಅದನ್ನು ಹೇಳಿ ಚಾಟ್ ಮಾಡಬೇಕಾಗತ್ತೆ. ಅಂದರೆ ನಾನೀಗ ನಿಮಗೆ ಪ್ರಾಯೋಗಿಕವಾಗಿ ಒಂದು 10 ಸರಿ ಮಾಡೋದು, ಅಥವಾ ಯಾರೋ ನಾವು ಮಾಡ್ತಾ ಇದ್ದೀವಿ ನಮಗೆ ಸಮಯ ಇಲ್ಲ ಅರ್ಜೆಂಟ್ ಇದೆ ಅಂದರೆ ಕನಿಷ್ಠ 10 ಸರಿನಾದರೂ ಈ ಒಂದು ಮಂತ್ರವನ್ನು ಜಪಿಸಲೇಬೇಕಾಗುತ್ತೆ. ಈಗ ಪ್ರೊನೌನ್ಸಿಯೇಷನ್ ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ನಾವು ಎಲ್ಲಿ ಮಹಾಪ್ರಾಣವನ್ನು ಬಳಸಬೇಕು ಅಲ್ಲಿ ಬಳಸಬೇಕಾಗುತ್ತೆ. ಈಗ ನಿಮಗೆ ಇದರಲ್ಲೇ ಮೈಕಲ್ಲೇ ಗೊತ್ತಾಯಿತು, ನಾನು ಎಲ್ಲಿ ಒತ್ತಿ ಹೇಳ್ತಿದ್ದೀನಿ ಅಲ್ಲಿ ಸೌಂಡ್ ಆಗ್ತಾ ಇತ್ತು. ಅಂದರೆ ಆ ಒಂದು ಉಚ್ಚಾರ ಸರಿಯಾಗಿ ಬರಬೇಕು. ಆ ಉಚ್ಚಾರದಿಂದ ನಮ್ಮ ಬಾಡಿಯಲ್ಲಿ ವೈಬ್ರೇಷನ್ ಕ್ರಿಯೇಟ್ ಆಗುತ್ತೆ. ಆ ವೈಬ್ರೇಷನ್ನೇ ಕ್ಯಾನ್ಸರ್ ಸೆಲ್ಸನ್ನು ಕಿಲ್ ಮಾಡೋದು. ಸೊ ಅದನ್ನು ಸರಿಯಾಗಿ ಮಾಡಬೇಕಾಗುತ್ತೆ. ತಪ್ಪು ಉಚ್ಚಾರ ಯಾರೂ ಮಾಡಬಾರ್ದು. ಈಗ ಇದು ಗಾಯತ್ರಿ ಮಂತ್ರ ಆದಮೇಲೆ ಮತ್ತೆ 8 ಮುದ್ರೆಗಳು. ಇಲ್ಲಿ ಸುರಭಿ ಮುದ್ರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ತುಂಬ ಜನಕ್ಕೆ ಕಷ್ಟ ಅಂತಾರೆ. ಇದು 4 ಇದು ಹೆಬ್ಬೆಟ್ಟೇನು ಯೂಸ್ ಬರೋಲ್ಲ. ಈಗ ಈ 4 ಬೆರಳಲ್ಲಿ ಇಲ್ಲಿ ಎಕ್ಸ್ಚೇಂಜ್ ಆಗಬೇಕು, ಇವೆರಡು ಬೆರಳು ಇಲ್ಲಿ ಎಕ್ಸ್ಚೇಂಜ್ ಆಗಬೇಕು. ಈ ಕಿರು ಬೆರಳು ಹಾಗೂ ಉಂಗುರ ಬೆರಳು ಎಕ್ಸ್ಚೇಂಜ್ ಆಗಬೇಕು. ಈ ಥರ ಮಧ್ಯ ಬೆರಳು ಇಲ್ಲಿ ತೋರು ಬೆರಳಿಗೆ ಎಕ್ಸ್ಚೇಂಜ್ ಆಗೋದು. ನೀವು ಹೀಗೆ ಫಸ್ಟ್ ಗೊತ್ತಾಗಲ್ಲ, ಪ್ರಾಕ್ಟೀಸ್ ಮಾಡ್ತಾ ನಿಮಗೆ ಅದು ಈಸಿ ಆಗುತ್ತೆ. ಇದು ಆ್ಯಕ್ಚುಲಿ ಸುರಭಿ ಮುದ್ರೆ. ಈ ಪೊಸಿಷನಲ್ಲಿ ಬಂದರೆ ಸುರಭಿ ಮುದ್ರೆ. ಸುರಭಿ ಜ್ಞಾನಂ ವೈರಾಗ್ಯಂ ಯೋನಿ. ಯೋನಿ ಅಂದರೆ ಯೋನಿ ಮುದ್ರೆ. ಈ ನಮ್ಮ ಹೆಣ್ಮಕ್ಳು ಜಡೆ ಹಾಕೋತೀವಲ್ಲ ನಾವು, ಈ ಥರ ಜಸ್ಟ್ ನಮ್ಮ ಫಿಂಗರ್ಸ್ ತುದಿ 1 by 1 ಈ ಥರ ಬರಬೇಕು. ಈ ನಮ್ಮ ಹೆಬ್ಬೆರಳು ಕಿರುಬೆರಳಿನ ಬುಡಕ್ಕೆ ಬರಬೇಕು. ಹಿಂದುಗಡೆ ಈ ಥರ ಪೊಸಿಷನ್ ಬರುತ್ತೆ. ಕಾಣ್ತಾ ಇದೆಯಾ? ಈ ಥರ ಯೋನಿ. ಶಂಕೋತ ಶಂಖ ಅಂತೂ ಎಲ್ಲರಿಗೂ ಗೊತ್ತಿದೆ. ಈ ಥರ ಪೊಸಿಷನ್ ಅಂದರೆ ಶಂಖದ ದಂಟು ಹಾಗೆ ಕಾಣುತ್ತಲ್ಲ, ಶಂಕೋತ. ಎಡಗೈಯ ಹೆಬ್ಬೆರಳನ್ನು ಬಲಗೈಯಲ್ಲಿ ಹೀಗೆ ಹಿಡಿದು ಇದು ಶಂಖ ಮುದ್ರೆ ಅಂತ ಆಗುತ್ತೆ. ಶಂಕೋತ. ಪಂಕಜಂ ಅಂದರೆ ಕಮಲ. ಲಿಂಗಂ ಲಿಂಗ ಮುದ್ರೆಯಲ್ಲಿ ನಮ್ಮ ಬಲಗೈಯ ಕಿರುಬೆರಳು ಕೆಳಗೆ ಬರಬೇಕು, ಹೆಬ್ಬೆರಳು ಈ ಥರ ಮೇಲೆ ಬರಬೇಕು. ಎಡಗೈಯ ತೋರು ಬೆರಳು ಹಾಗೂ ಹೆಬ್ಬೆರಳು ಈ ಥರ ನಮ್ಮ ಈಗ ಲಿಂಗ ಈಶ್ವರ ಲಿಂಗವನ್ನು ನೀವು ಈಗ ನೆನಪು ಮಾಡಿದರೆ ಈ ಥರ ಬರುತ್ತಲ್ಲ, ಆ ಪೊಸಿಷನಲ್ಲಿ ಲಿಂಗಂ. ನಿರ್ವಾಣಕಂ ಚೈವ. ಎಡಗೈಯನ್ನು ಫಸ್ಟ್ ಕೆಳಗಿಟ್ಟು ಬಲಗೈಯನ್ನು ಈ ಥರ ಈ 3 ಬೆರಳು ಒಂದಕ್ಕೆ ಬರಬೇಕು. ರೈಟ್ ಈ ಹೆಬ್ಬೆರಳು ಮತ್ತು ತೋರು ಬೆರಳು ಈ ಒಂದು ಪೊಸಿಷನ್ ನೇರವಾಗಿದ್ದು ಜಪಾಂತೆಷ್ಟೌ ಪ್ರದರ್ಶಯೇ. ಮತ್ತೆ ವಾಪಸ್ ಹೋಗಬೇಕು. ಓಂ ಶಾಂತಿ ಶಾಂತಿ ಶಾಂತಿ. ಇದು 8 ಮುದ್ರೆ ಇಲ್ಲಾಯಿತು. ಟೋಟಲ್ ಈಗ 32 ಮುದ್ರೆ ಆಗಿದೆ. ಇಷ್ಟ ಆದಮೇಲೆ ಮೆಡಿಟೇಷನ್ನು ದೀರ್ಘವಾಗಿ ಒಮ್ಮೆ ಉಸಿರು ತಗೊಂಡು ಬಿಟ್ಟು ನೀವು ಒಂದು 10 ನಿಮಿಷನಾದರೂ ಮೆಡಿಟೇಷನ್ ಮಾಡಬೇಕಾಗತ್ತೆ. ನಿಮ್ಮ ಮೆಡಿಟೇಷನ್ ಸಮಯದಲ್ಲಿ ನಿಮ್ಮ ಉಸಿರಾಟದ್ದು ನಾರ್ಮಲ್ ಆಗಬೇಕು. ಅಂದರೆ ಅದು
ಧೀರ್ಯವಾಗಿ ತಗೋಬೇಕು ಅಥವಾ ಸ್ಲೋ ಏನಿಲ್ಲ. ನೀವು ನಾರ್ಮಲ್ ಹೇಗೆ ಉಸಿರಾಡ್ತೀರಾ ಆ ಥರ ಉಸಿರು ತಗೊಳ್ಳಿ. ನೀವು ಚಿನ್ಮುದ್ರೆಯಲ್ಲಿ ಕುತ್ಕೋಬೋದು ಅಥವಾ ಬುದ್ಧ ಮುದ್ರೆಯಲ್ಲಿ ಇರ್ತೀರ ಈ ಥರ ಇದರಲ್ಲೂ ಕುತ್ಕೋಬೋದು. ನಿಮ್ಗೆ ಯಾವ್ದು ಕಂಫರ್ಟ್ ಆಗುತ್ತೆ. ಬಟ್ ನೇರವಾಗಿ ನಮ್ಮ ಬೆನ್ನು ನೇರವಾಗಿರಬೇಕು. ಉಸಿರಾಟ ಸಹಜವಾಗಿದೆ. ಕಣ್ಣು ಮುಚ್ಚಿ ಒಂದು 10 ನಿಮಿಷ ನೀವು ಮೆಡಿಟೇಷನ್ ಮಾಡಬೇಕು. ಇದಿಷ್ಟು ಹೋಲ್ ಪ್ಯಾಕೇಜ್. ಬೆಳಿಗ್ಗೆ ಕೂಡ ಡಯಟ್ ಬಗ್ಗೆನೂ ಇದು ಮಾಡಿದರು. ನಾನು ಕೂಡ ಇವತ್ತಿಗೂ ಲಿಂಬು ರಸವನ್ನು ಬಿಸಿ ನೀರು ಅಂದರೆ ಉಗುರು ಬೆಚ್ಚಗಿನ ನೀರಲ್ಲಿ ಬಿಸಿ ನೀರು ಒಂದು ಕಡೆ ಲಿಂಬು, ಒಂದೆರಡು ಚಿಟಿಕೆ ಇದನ್ನು ಹಾಕ್ಬೋದು, ಅದಕ್ಕೆ ಜೀರಿಗೆಯನ್ನು ಹಾಕಿ ಇವತ್ತು ಮೇಡಮ್ ಅವರು ಆಯುರ್ವೇದ ಮೇಡಮ್ ಅವರು ಹೇಳಿದರು ಒಂದು ಚಿಟಿಕೆ ಅರಿಶಿನ ಹಾಕೊಳ್ಳಿ ಅಂತ ಹೇಳಿದ್ದಾರೆ. ಅಂದರೆ ನಮಗೆ ಡಿಟಾಕ್ಸಿಕ್, ಅದು ನಮ್ಮಲ್ಲಿರುವ ಬಾಡಿಯಲ್ಲಿರುವ ಒಂದು ವಿಷ ಇದನ್ನು ನಾವು ಹಾಕೋಕ್ಕೆ ಸಹಾಯ ಮಾಡುತ್ತೆ ಅಂತ ಹೇಳಿದರು. ಅದನ್ನು ನೀವು ಆ ಥರ ಆ್ಯಡ್ ಮಾಡಿಕೊಂಡು ಕುಡಿದ್ರೆ ತುಂಬಾ. ಇನ್ನು ಈ ಕಾಮಕಸ್ತೂರಿ ಬೀಜ ನಿಮಗೆಲ್ಲ ಗೊತ್ತಿದೆ, ಅದನ್ನು ಹಾಕ್ಕೊಂಡು ಕೊಲೆಸ್ಟ್ರಾಲ್ ಇದನ್ನು ಸಮಸ್ಯೆಯನ್ನು ಕಡಿಮೆ ಮಾಡ್ಕೊಬೋದು. ತುಂಬ ಯೂಸ್ ಆಗುತ್ತೆ. ಅದನ್ನು ಕುಡಿದು ನೀವು ಎಕ್ಸಸೈಜು ಅಥವಾ ಯೋಗ ಮಾಡೋದಿದ್ರೆ ಅವಾಗ ಮಾಡಿದರೆ ಅದು ಇನ್ನೂ ಹೆಚ್ಚಿನ ಒಂದು ಪರಿಣಾಮ ನಿಮಗೆ ಕೊಡುತ್ತೆ. ಈ ಸ್ವಲ್ಪ ಬಾಡಿ ವೇಟ್ ಲಾಸ್ ಮಾಡ್ಕೋಬೇಕನ್ನೋರಿಗೆ ಇದು ತುಂಬ ಅನುಕೂಲ. ಇದನ್ನು ಪ್ರತಿನಿತ್ಯ ನೀವು ಕುಡಿಯೋದ್ರಿಂದ ಮಲ ವಿಸರ್ಜನೆ ಇವೆಲ್ಲ ಕೂಡ ಸರಾಗವಾಗುತ್ತೆ, ಏನೂ ಸಮಸ್ಯೆ ಇರೋಲ್ಲ. ಯಾಕಂದರೆ ಯಾವುದೇ ಮನುಷ್ಯನಿಗೆ ಆರೋಗ್ಯ ಇರಬೇಕು ಅಂದರೆ ಊಟ, ನಿದ್ದೆ ಮತ್ತು ವಿಸರ್ಜನೆ ಇವು 3 ಸರಿಯಾಗಿರಬೇಕಾಗುತ್ತೆ. ನಿದ್ದೆ ಸರಿಯಾಗಿಲ್ಲ ಅಂದರೆ ವಿಸರ್ಜನೆ ಸರಿಯಾಗಿಲ್ಲ, ವಿಸರ್ಜನೆ ಆಗಿಲ್ಲ ಅಂತಂದ್ರೆ ಊಟನೂ ಸರಿಯಿಲ್ಲ. ಅದಕ್ಕೆ ಒಂದು ಲಿಂಕ್. ಅವು 3 ಸರಿಯಿದ್ರೆ ಆರೋಗ್ಯ ಸರಿಯಾಗಿರುತ್ತೆ. ಅದಕ್ಕೆ ನಾವು ಒಂದು 3 ಮೇಲೆ ನಮ್ಮ ಗಮನ ಇಟ್ಕೊಳ್ಳೋದು ಇಂಪಾರ್ಟೆಂಟ್. ಸೊ ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ಕೇಳ್ಬೋದು. ಫುಡ್ ಆ್ಯಕ್ಚುಲಿ ಕ್ಯಾನ್ಸರ್ ಇದ್ದವರಿಗೆ ಏನು ಮಾಡಬೇಕಂದ್ರೆ ಕ್ಯಾನ್ಸರನ್ನು ನಿಗ್ರಹಿಸುವ ಕೆಲವು ಫುಡ್ ಅಂತಲೇ ಇದೆ. ಈಗ ಮಶ್ರೂಮ್, ಮತ್ತು ಹಣ್ಣಲ್ಲಿ ಆ್ಯಪಲ್, ಮತ್ತು ಕೆಲವೊಂದು ಕಿವಿ ಫ್ರೂಟ್ಸ್, ಡ್ರೈ ಫ್ರೂಟ್ಸ್, ಇವೆಲ್ಲ ನಮಗೆ ಆ್ಯಕ್ಚುಲಿ ಕ್ಯಾನ್ಸರ್ ಅಥವಾ ಸರ್ವೈವರ್ ಅದನ್ನು ತಿಂದರೆ ಬರದಲ್ಲಿದ್ದಾಗ ನೋಡ್ಕೋಬೋದು. ಅಥವಾ ಆರೋಗ್ಯವಂತರಿದ್ರು ಬರದೇ ಇದ್ದಾಗ ಪ್ರಿಕಾಷನರಿ ನಾವು ತೊಗೊಳ್ಬೋದು. ಮತ್ತು ನೈಟ್ 12 hours ಒಂದು ಫಾಸ್ಟಿಂಗನ್ನು ಫಾಲೋ ಮಾಡ್ಬೋದು. ಆ ಫಾಸ್ಟಿಂಗಲ್ಲಿ ನೀವು ಮಧ್ಯಾಹ್ನ ಊಟ ಮಾಡಿದರೆ ಸಂಜೆ ಸ್ವಲ್ಪ ಮಿಲ್ಲೆಟ್ಸ್ ಗಂಜಿ ಏನಾದರೂ ಕುಡಿಬೋದು. ಜೊತೆಗೆ ಹಸಿ ತರಕಾರಿ, ಕ್ಯಾರೆಟು, ಸೌತೆಕಾಯಿ, ಫ್ರೂಟ್ಸ್ ಈ ಥರ ಮಾತ್ರ ಸೇವಿಸ್ಬೋದು. ಮತ್ತು 12 ತಾಸು ಬಿಟ್ಟು ಬೆಳಗಿನ ಟಿಫಿನ್ ನೀವು ಏನು ಮಾಡ್ತೀರೋ ಮನೇಲಿ ತೊಗೊಳ್ಬೋದು. ಸ್ವಲ್ಪ ಫುಡ್ಡು ಮತ್ತು ಸೊಪ್ಪು ಮೊಳಕೆ ತರಿಸಿದ ಕಾಳು ಇವೆಲ್ಲ ಸ್ವಲ್ಪ ಜಾಸ್ತಿ ಇದೆ ಫುಡ್ಡಲ್ಲಿ, ತುಂಬ ಚೆನ್ನಾಗಾಗುತ್ತೆ. ಹಸಿಯಾಗಿ ಕೆಲವು ಲೈಟಾಗಿ ಬೇಯಿಸ್ಕೊಂಡು ತಿನ್ನೋದು ಒಳ್ಳೆಯದು. ಈ ಮೊಳಕೆ ಕಾಳುಗಳು ಶುಗರ್ ತಿನ್ನಲ್ಲ. ಶುಗರ್ ತಿನ್ನೋದಿಲ್ಲ ಅಂತ ಇದು ಮಾಡಿಲ್ಲ, ನೇರವಾಗಿ ನಾವು ಟೀಗೆ ಇದಕ್ಕೆಲ್ಲ ಬಳಸಲ್ಲ. ಹಾಗಂತ ಸ್ವೀಟು ನಮ್ಗೆ ಕೊಡ್ತಾರೆ, ನಮಗೆ ಸ್ವೀಟ್ ತಿಂತೀನಿ, ತೊಂದರೆ ಇಲ್ಲ. ಸ್ವೀಟ್ ಸ್ವಲ್ಪ ತಿಂತೀನಿ. ಹಾಲು ಕುಡಿತೀನಿ. ಹಾಲು ಬೇಕಾಗುತ್ತೆ, ನಮಗೆ ಕ್ಯಾಲ್ಸಿಯಂ ಬೇಕಾಗುತ್ತೆ ಹಾಲು. ನಾನು ನಾನು ಆ್ಯಕ್ಚುಲಿ ಮ್ಯಾಕ್ಸಿಮಮ್ ಕುಡಿಯೋದು ಗ್ರೀನ್ ಟೀ ಕುಡಿತೀನಿ. ಗ್ರೀನ್ ಟೀ ತುಂಬ ಹೆಲ್ಪ್ ಆಗುತ್ತೆ ನಮಗೆ. ಸಂಜೆ ಟೈಮ್ 1 ಟೀ ಕುಡಿತೀನಿ, ಕುಡಿಯೋಲ್ಲ ಅಂತ ಇರಲಿಲ್ಲ. ನಾನು ಆಫೀಸಿಗೆ ಹೋದಾಗ ಅಲ್ಲಿ ನನ್ನ ಜೊತೆ ಹೋದಾಗ ಟೀ ಕುಡಿತೀನಿ. ಅಲ್ಲೂ ಲೈಟಾಗಿ ಶುಗರ್ ಹಾಕಿರ್ತಾರೆ, ಲೈಟ್ ಅಂದರೆ ಲೈಟ್, ಆ ಕಡೆ ಹಾಕಿದ್ರೆ ಇಲ್ಲೋ ಅಂತ ಗೊತ್ತಾಗಲ್ಲ, ಅಷ್ಟು ಲೈಟಾಗಿ ಹಾಕ್ತಾರೆ. ಸೊ 100% ನಾನು ಶುಗರ್ ಬಿಟ್ಟಿಲ್ಲ. ಸ್ವೀಟಿಂದ ಹೋಗೇ ಹೋಗುತ್ತೆ, ಅದಕ್ಕೆ ಯಾಕಂದರೆ ನಾನು 100% ಕಟ್ಟಿಬಿಟ್ಟು ಡಯಟ್ ಮಾಡ್ತಾಯಿಲ್ಲ. ಬಟ್ ಮಾಡಿದ ಮೇಲೆ ನಾನು ವರ್ಕೌಟ್ ಮಾಡ್ತೀನಿ, 2 ಬ್ಯಾಲೆನ್ಸ್ ಮಾಡ್ತೀನಿ. ಫ್ಯಾಮಿಲಿಯಲ್ಲಿ ಯಾರಿಗೂ ಅಜ್ಜಿಗಿದೆ, ಅಮ್ಮಗಿತ್ತು, ಜೀನ್ಸ್ ಜೆನೆಟಿಕಲಿ ಬರ್ತಿದೆ, ಅನುವಂಶವಾಗಿ ಬರ್ಬೋದು ಅನ್ನೋ ಭಯ ಇರುತ್ತಲ್ಲ, ಅಂಥವ್ರು ಖಂಡಿತ ಮಾಡ್ಕೋಬೋದು. ಅದು ಇಲ್ಲ ಅವರು ಕಡಿಮೆ ಮಾಡಿಕೊಂಡ್ರೆ ಆ ಭಯದಿಂದ ದೂರ ಇರ್ಬೋದು, ಮತ್ತೆ ಆ ಕ್ಯಾನ್ಸರ್ ಬರದೇ ಇದಂತ ತಡೆಯಬಹುದು. ನಾರ್ಮಲ್ ನಾವು ಯಾಕಂದರೆ ನಮ್ಮ ಬಾಡಿಯಲ್ಲಿ ಕ್ಯಾನ್ಸರ್ ಸೆಲ್ಸ್ ಇದ್ದೇ ಇರುತ್ತೆ. ಆಲ್ಮೋಸ್ಟ್ ಎಲ್ಲರ ಬಾಡಿಯಲ್ಲಿ ಕ್ಯಾನ್ಸರ್ ಸೆಲ್ಸ್ ಇದ್ದೇ ಇರುತ್ತೆ. ಯಾವಾಗ ಅದಕ್ಕೆ ಪ್ರಚೋದನೆ ಸಿಗತ್ತೆ ಆವಾಗ ಬೆಳೆಯಕ್ಕೆ ಶುರು ಆಗುತ್ತೆ. ಯಾರಕ್ಕೂ ಯಾರ ಬಾಡಿಯಲ್ಲಿ ಕ್ಯಾನ್ಸರ್ ಸೆಲ್ಸ್ ಇರಲ್ಲ ಕೇಳಕ್ಕೆ. ಯಾಕಂದ್ರೆ ನಮ್ಮದೇ ಆದ ಒಂದು ಸೆಲ್ಸು, ನಮ್ಮ ಬಾಡಿಯಲ್ಲಿರುವ ಸೆಲ್ಸ್ಗಳೇ ಅನಿಯಂತ್ರಿತವಾಗಿ ಬೆಳೀತಾ ಹೋಗುತ್ತೆ. ಸೊ ಅವಕಾಶ ಕೊಡಬಾರ್ದಂದ್ರೆ ನಾವು ಅದನ್ನ ಪ್ರಿವೆಂಟ್ ಮಾಡೋದು ಹೇಗೆ ಅನ್ನೋದನ್ನ ಟ್ರಿಕ್ಸ್ ಅಂತ ನೋಡಿರ್ತೀವಿ. ಇನ್ನೊಂದು ಮತ್ತೆ ಈ ಗಾಯತ್ರಿ ಅಲ್ಲ ಮತ್ತೆ ಇದನ್ನ ಹೇಳ್ತೀನಿ. ಮತ್ತೆ ಸರ್ವೈವರ್ ಈಗ ಮತ್ತು ಮರುಕಳಿಸುವ ಚಾನ್ಸಸ್ ತುಂಬ ಇರುತ್ತೆ ಕ್ಯಾನ್ಸರ್ ಪೇಷಂಟ್ ಕೇಸಲ್ಲಿ. ಹಾಗೆ ಒಂದ್ಸರಿ ಬಂದು ಹೋದ್ರು ಆರಾಮಾಯ್ತು ನಾನು ಅಂತ ನಿದ್ದೆ ಮಾಡೋಂಗಿಲ್ಲ. ಅವರು ಹೆಚ್ಚಿನ ಕಾಳಜಿ ತಗೋಬೇಕಾಗತ್ತೆ. ಈಗ ನಾನು ಏನೇನು ಹೇಳಿದ್ವಿ
ಅದನ್ನೆಲ್ಲ ಫಾಲೋ ಮಾಡಲೇಬೇಕು. ಜೊತೆಗೆ ಖಂಡಿತ ಅವರು ಈ ಗಾಯತ್ರಿ ಮುದ್ರೆಗಳನ್ನು ಮಾಡ್ಕೊಳ್ಳೋದ್ರಿಂದ ಆ ಭಯದಿಂದಲೇ ದೂರ ಆಯಿತು. ಕ್ಯಾನ್ಸರ್ ಅಂತೂ ಮತ್ತು ಮರುಕಳಿಸೋದು 100% ಅದು ದೂರದ ಮಾತು. ಯಾಕಂದ್ರೆ ನಾನು ಕ್ಯಾನ್ಸರ್ ಸರ್ವೈವರ್ ಆಗಿ ನನಗೆ ಆ್ಯಕ್ಚುಲಿ ಎಲ್ಲ ನಿಮ್ಮ ಕ್ಯಾನ್ಸರ್ ಡಾಕ್ಟರ್ಸ್ ಎಲ್ಲ ಇದ್ದಾರೆ. ಕ್ಯಾನ್ಸರ್ ಕಿಮೋ ತೊಗೊಂಡ್ಮೇಲೆ ನಮ್ಮ ಬಾಡಿಯಲ್ಲಿ ಯಾವ ಥರ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿರುತ್ತೆ, ಬೋನ್ ಡೆನ್ಸಿಟಿ ಏನಾಗಿರುತ್ತೆ ಎಲ್ಲ ಕೊಲಾಪ್ಸ್ ಆಗಿರುತ್ತೆ. ಬಟ್ ಈಗ ನಾನು ಸಪ್ಲಿಮೆಂಟ್ ಅಂತ ಏನು ಎಕ್ಸ್ಟ್ರಾ ಕೊಡ್ತಾ ಇಲ್ಲ, ಕ್ಯಾಲ್ಸಿಯಂ ಅಂತ ತೊಗೊಳ್ತಾ ಇಲ್ಲ. ನಾನು ಈ ಆಕಾಶ ಮುದ್ರೆಯಿಂದಲೇ ನನ್ನ ಇದನ್ನು ಕ್ಯಾಲ್ಸಿಯಂ ಇದನ್ನೆಲ್ಲ ನಾನು ಫುಲ್ಫಿಲ್ ಮಾಡ್ಕೊತಾ ಇದ್ದೀನಿ. ಆಕಾಶ ಮುದ್ರೆ ಇದು ಆಕಾಶ ಸಲುವಾಗಿ ಆಕಾಶ ಮುದ್ರೆ ಇದರಿಂದ ನಾನು ಅದನ್ನು ಮಾಡ್ಕೊತೀನಿ. ನಂತರ ಮತ್ತೆ ಬೆಳಗಿನ ಬಿಸಿಲಲ್ಲಿ ವಿಟಮಿನ್ ನಾನು ಹೋಗೋದ್ರಿಂದ ವಿಟಮಿನ್ ಡಿ ಸಿಗುತ್ತೆ. ಸೊ ಬೋನ್ ಡೆನ್ಸಿಟಿ ನನಗೆ ಅದು ಪ್ರಾಬ್ಲಮ್ ಆಗಿಲ್ಲ. ಮತ್ತು ನಮ್ಮ ಬಾಡಿ ಫ್ಲೆಕ್ಸಿಬಲ್. ನನಗೆ ಯೋಗ ಮಾಡ್ತೀನಿ, ಒಂದು ಕಾಲು ತಾಸು ಯೋಗ ಮಾಡ್ತೀನಿ, ಫುಲ್ ಬಾಡಿ ಬೆಂಡ್ ಆಗುತ್ತೆ, ಏನೂ ಸಮಸ್ಯೆ ಇಲ್ಲ. ಎಷ್ಟೋ ಜನ ಕ್ಯಾನ್ಸರ್ ಪೇಷಂಟು ನನ್ನ ಫೋಟೋ ನೋಡಿ ಹೇಳ್ತಾರೆ, ಮೇಡಮ್ ಎಷ್ಟು ಬೆಂಡ್ ಆಗುತ್ತೆ ನಿಮ್ಮ ಬಾಡಿ ಅದು ಹೇಗೆ ಅಂತ. ನಾನು ಒಂದೇ ಸರಿ ಮಾಡಿಲ್ಲ, ಬಟ್ ಪ್ರಾಕ್ಟೀಸ್ ಮಾಡ್ತಾ ಅದರಲ್ಲಿ ಒಂದು ಸಾಧನೆ ಮಾಡಿ ಅದು ಆ ಥರಕ್ಕೆ ಬಂದಿದ್ದೀನಿ. ಎಷ್ಟೋ ಜನಕ್ಕೆ ಮಾಡೋಕ್ಕಾಗಲ್ಲ. ಮಾಡೋಕ್ಕೆ ಅಂದರೆ ಸಡನ್ನಾಗಿ ನೀವು ಫೋರ್ಸ್ಲಿ ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ ಫ್ರ್ಯಾಕ್ಚರ್ ಆಗೋ ಸಂಭವನೂ ಇರುತ್ತೆ. ಸ್ಲೋಲಿ ಮಾಡ್ತಾ ಪ್ರಯತ್ನಕ್ಕೆ ಫಲದೇ ಇದೆ. ನಮ್ಮ ಬಾಡಿ ನಮ್ಮ ಸ್ಪಂದಿಸ್ಬೇಕು. ಕೆಲವರಿಗೆ ಅದು ದೇಹ ಪ್ರಕೃತಿಗೆ ಒಗ್ಗೋದಿಲ್ಲ, ಅಂಥವರು ಡ್ರಾಪ್ ಮಾಡ್ಬೋದು. ಅದು ಇಲ್ಲದಿದ್ರೆ ಏನು ಯೂಸ್ ಮಾಡಬೇಕು ಅಂದರೆ ನೀವು ಅದನ್ನು ಮಾಡಿಲ್ಲ ಅಂದರೆ ಗ್ರೀನ್ ಟೀ ಅನ್ನೋದು ನೀವು ಡೈಲಿ ಗ್ರೀನ್ ಟೀ ನೀವು ಮನೇಲೂ ಮಾಡ್ಕೋಬೋದು. ಯಾಕಂದರೆ ಈಗೆಲ್ಲ ಮಾರ್ಕೆಟಲ್ಲಿ ರೆಡಿ ಸಿಗುತ್ತೆ. ಗ್ರೀನ್ ಟೀಲಿ ಏನು ಹಾಕ್ತಾರೆ ಅಂದರೆ ಕೆಲವೊಂದೆಲ್ಲ ಅದು ಬೇರೆ ವೆರೈಟಿ ಇರುತ್ತೆ. ಈಗ ನಮಗೆ ಅಂದರೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವ ಒಂದು ಇದನ್ನು ಹಾಕಿರ್ತಾರೆ, ಯಾವುದು ಗಿಡಮೂಲಿಕೆಗಳಿರುತ್ತೆ. ಕೆಲವು ಎಲೆಗಳು ಈಗ ಗ್ರೀನ್ ಟೀ ಎಲೆಗಳಿಂದಲೇ ಸಿಗುತ್ತೆ, ಬಟ್ ನಾವು ಮನೇಲೇ ಮಾಡ್ಕೋಬೋದು. ಈ ತುಳಸಿ ಮತ್ತು ಶುಂಠಿ ಇವನ್ನೆಲ್ಲ ಚಿಕ್ಕದಾಗಿ ಕಟ್ಟಿ ಒಣಗಿಸಿ ಅದನ್ನು ಮಿಕ್ಸ್ ಮಾಡಿ ನಾವು ಒಂದು ಅರ್ಧ ಚಮಚ ಹಾಕ್ಕೊಂಡು ಕುಡಿಬೋದು. ಮತ್ತು ಮತ್ತೊಂದು ಅಂದರೆ ಈ ಕ್ಯಾನ್ಸರ್ ಪೇಷಂಟಿಗೆ ಲಕ್ಷ್ಮಣ ಫಲ ಅಂತ ನೀವೆಲ್ಲ ಕೇಳಿರ್ಬೋದು. ಲಕ್ಷ್ಮಣ ಫಲ ಸಿಕ್ಕಿದ್ರು ಈಗೆಲ್ಲ ಸಿಗಲ್ಲ, ಅದು ಸೀಸನೇಬಲ್ ಫುಡ್ ಅದು. ಬಟ್ ಅದರ ಎಲೆಗಳನ್ನು ಬಳಸ್ಬೋದು. ಆ ಎಲೆಗಳನ್ನು ಒಣಗಿಸಿಟ್ಕೊಂಡ್ರೆ ನೀವು ಗ್ರೀನ್ ಟೀ ಆಗಿ ಬಳಸ್ಬೋದು. ಅದು ಒಳ್ಳೆಯದು ಇದು ಕ್ಯಾನ್ಸರ್ ಪೇಷಂಟಿಗೆ. ನಾನು ಇವತ್ತಿಗೂ ವೀಕ್ಲಿ ಒನ್ ಡೇ ನಾನು ಅದನ್ನು ಕಷಾಯ ಕುಡಿತೀನಿ. ಹಸಿ ಎಲೆಯನ್ನು ಹಾಕಿ ಕುದಿಸಿ ಕುಡಿಬೋದು. ಇಲ್ಲ ಹಸಿ ಎಲೆ ಎಲ್ಲ ಟೈಮ್ ಸಿಗಲ್ಲ, ನಮಗೆಲ್ಲ ಒಂದಿಷ್ಟು ಎಲೆ ಸಿಕ್ಕಿದ್ರೆ ನೀವು ನೆರಳಲ್ಲಿ ಒಣಗಿಸ್ಬಿಟ್ಕೊಂಡು ಮಿಕ್ಸಿ ಮಾಡಿಕೊಂಡು ಒಂದು ಚಿಟಿಕೆ ಹಾಕಿ, ಜಾಸ್ತಿ ಹಾಕಕ್ಕೆ ಹೋಗಬೇಡಿ. ಯಾಕಂದರೆ ಅದು ಒಂಥರ ಕೀಮೋ ಎಫೆಕ್ಟ್ ಕೊಡುತ್ತೆ. ನಮ್ಮ ಅಮ್ಮ ಒಂದ್ಸಲ ನಂಗೆ ಮಾಡಬೇಕಿದ್ರೆ ಅದು ಜಾಸ್ತಿ ಇದೆ, ತಳದಲ್ಲಿ ಇದೆ ಪೂರ್ತಿ ಹಾಕ್ತೀನಿ ಅಂತ ಹಾಕ್ಬಿಟ್ಟು ತುಂಬ ಸ್ಮೂತಾಗಿರೋದು. ಅಂದರೆ ತಳದಲ್ಲಿ ಎಷ್ಟು ಚಿಕ್ಕದಿರುತ್ತಲ್ಲ ಅದಷ್ಟು ಹಾಕ್ಬಿಟ್ಟಿದ್ದಾರೆ. ನನಗೆ ಕುಡಿದವನಿಗೆ ಏನೋ ಒಂಥರ ಕಿಮೋ ತೊಗೊಂಡ ಫೀಲಿಂಗ್ಸ್ ಆಯಿತು. ಯಾಕೆ ಹಿಂಗೆ ಆಗ್ತದೆ, ಊಟ ಸೇರಲ್ಲ, ಒಂಥರ ಮೋಷನ್ ಹೋದಂಗೆ ಆಗ್ತದೆ ಅಂತ ಅಂದ್ಕೊಂಡ್ರೆ ನಮ್ಮ ಮಾಡಿದ್ರೆ ಎಲ್ಲ ಸೇರಿ ಹಾಕ್ಬಿಟ್ಟಿದ್ದೀನಿ ಕಡೆ ಅಂದ್ಬಿಟ್ರು. ಅಯ್ಯೋ ಅಮ್ಮ ಹೇಳೋದಲ್ವ ಅಂತ ನನಗೆ ಕಡೆ ನೋಡಿದ್ರೆ ಅದೊಂಥರ ಕಿಮೋ ಎಫೆಕ್ಟ್ ಕೊಟ್ಟಿತ್ತು ನನಗೆ. ಸೊ ಅವತ್ತಿಂದ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಕುಡಿತೀವಿ. ಅದೊಂಥರ ಒಂದು ತುಂಬ ಹೆಲ್ಪ್ ಮಾಡುತ್ತೆ ಕ್ಯಾನ್ಸರ್ ಪೇಷಂಟ್. ಕಿಚನಲ್ಲಿ ಕ್ರೂಸಿಫೆರಸ್ ವೆಜಿಟೇಬಲ್ಸ್ ಅಂತ ಇರ್ತಾವೆ. ಕ್ರೂಸಿಫೆರಸ್ ವೆಜಿಟೇಬಲ್ಸ್ ಅಂದರೆ ಎಲ್ಲ ಥರದ ಕೋಸುಗಳು, ಹೂಕೋಸು, ಕ್ಯಾಬೇಜು, ನೋಲ್ಕೋಲು, ಅದೆಲ್ಲ ಕೋಸು ತಿನ್ನಬೇಕು. ಅದರಲ್ಲೆಲ್ಲ ಫೈಟೋಕೆಮಿಕಲ್ಸ್, ಐಸೋಫ್ಲೇವಿನ್ಸ್ ಅಂಥದ್ದೆಲ್ಲ ಇರ್ತವೆ, ಆ್ಯಂಟಿ ಆಕ್ಸಿಡೆಂಟ್ಸ್ ಎಲ್ಲ. ಸೆಕೆಂಡ್ ಈಸ್ onions and garlic. Onions and garlic are very good because they contain organosulfur compounds. Onions and garlic ಅಂದರೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ, ಅದನ್ನು ದಿವಸ ತಿನ್ನಬೇಕು, ಅದು ಒಳ್ಳೆಯದು ಟು ಪ್ರಿವೆಂಟ್ ಕ್ಯಾನ್ಸರ್. ಥರ್ಡ್ ಅವೊಕ್ಯಾಡೋ, ಅದು ಇಲ್ಲಿ ಅಷ್ಟು ಸಿಗೋದಿಲ್ಲ, ಬಟರ್ ಫ್ರೂಟ್ ಅಂತಾರೆ, ಅದರಲ್ಲೂ ತುಂಬ ಇರ್ತದೆ ಅವೊಕ್ಯಾಡೋ. ನಂತರ ಆಲ್ ಸ್ಪೈಸಸ್ ಆ್ಯಂಡ್ ಜಿಂಜರ್. ಈ ಗ್ರೀನ್ ಟೀ ಈಗ ಅವ್ರು ಹೇಳಿದ್ರಲ್ಲ, ಗ್ರೀನ್ ಟೀ ಇಸ್ ನಥಿಂಗ್ ಬಟ್ ಕಷಾಯ. ಎಲ್ಲ ಥರದ ಕಷಾಯ, ಜಿಂಜರು, ಆಲ್ ಸ್ಪೈಸಸ್, ದಾಲ್ಚಿನ್ನಿ, ಲವಂಗ, ಚಕ್ಕೆ, ಅದು ಇದು ಎಲ್ಲ ಇರ್ತದೆ. ಅದರಿಂದ ನೀವು ಗ್ರೀನ್ ಟೀ ಕೂತರೂ ಸಾಕಾಗ್ತದೆ. ಇಲ್ಲ ನಮ್ಮ ಅಜ್ಜಿಗಳೆಲ್ಲ ನಮಗೆ ಕಷಾಯ ಮಾಡಿಕೊಟ್ಟು, ವಿಚ್ ಇಸ್ ವೆರಿ ಗುಡ್ ಫಾರ್ ಹೆಲ್ತ್. ಅದು ಕಪ್ಪು ದ್ರಾಕ್ಷಿ, ಅದರದ್ದು ಬೀಜದ್ದು ಎಲ್ಲ ಮಾಡ್ತಾಯಿದ್ರು. ಆಲ್ ದೋಸ್ ಆರ್ ಫೈಟೋಕೆಮಿಕಲ್ಸ್
antioxidants, all these foods, if we eat, we can prevent cancer, chemo prevention ಅಂತ ಹೇಳ್ತಾರೆ. And last but not the least, the best medicine is turmeric, ಹಳದಿ. ಹಳದಿಯಲ್ಲಿ ಕರ್ಕ್ಯೂಮಿನ್ ಅನ್ನೋ ಒಂದು ಇರ್ತದೆ, which is very good for health, and it is antiviral, antibacterial, antifungal, anti-cancer ಎಲ್ಲಾನು ಇದೆ ಅದು ತುಂಬ ಒಳ್ಳೆಯದು. ಅದನ್ನು ಈಗ ನೀವು ಕೇಳ್ತಾ ಇದ್ದೀರಲ್ಲ ಬೆಳಗ್ಗೆ ಹೆಂಗೆ ಕುಡಿಬೇಕಂತ, ಬೇಕಿದ್ರೆ ಸ್ವಲ್ಪ ನೀರಲ್ಲಿ ಹಳದಿ ಪುಡಿ ಹಾಕಿ ಕುಡಿಬೋದು. ರಾತ್ರಿ ಕೂಡ ಹಾಲಲ್ಲಿ ಹಳದಿ ಪುಡಿ ಹಾಕಿ ಕುಡಿದ್ರೆ ಇಟ್ ಇಸ್ ವೆರಿ ಗುಡ್ ಫಾರ್ ಹೆಲ್ತ್. ಆ್ಯಂಡ್ ನಾವು ಎಲ್ಲದರಲ್ಲೂ ಹಳದಿ ಯೂಸ್ ಮಾಡ್ತೇವಲ್ಲ, ಹಳದಿ ಇಸ್ ವೆರಿ ಗುಡ್, ದಟ್ಸ್ ದ ಬೆಸ್ಟ್ ಮೆಡಿಸಿನ್. ಇವೆಲ್ಲ ನಾವು ಯೂಸ್ ಮಾಡಿದರೆ ನಮಗೆ ಯಾವ ರೋಗನೂ ಬರೋದಿಲ್ಲ, ಅದನ್ನು ನಾವು ಮಾಡ್ತಾ ಇಲ್ಲ. ಇದೆಲ್ಲ ಯೂಸ್ ಮಾಡಬೇಕಾಗ್ತದೆ. ಬ್ಯಾಲೆನ್ಸ್ಡ್ ಡಯಟ್ ಇಸ್ ವೆರಿ ಇಂಪಾರ್ಟೆಂಟ್, which contains all carbohydrates, proteins, minerals, fats, vitamins, ಎಲ್ಲನೂ ಬೇಕು ನಮಗೆ, ಎಲ್ಲನೂ ಸಿಗ್ತದೆ. ಎಲ್ಲ ಸೀಸನಲ್ಲಿ, ಎಲ್ಲ ಸೀಸನಲ್ ಫ್ರೂಟ್ಸ್, ಸೀಸನಲ್ ವೆಜಿಟೇಬಲ್ಸ್, ಯಾವ ನಿಮಗೆ ವೆಜಿಟೇಬಲ್ಸ್ ಯಾವ ಸೀಸನಲ್ಲಿ ಸಿಗ್ತದೋ ಅದನ್ನೆಲ್ಲ ತಿನ್ನಬೇಕು. ಅದನ್ನೆಲ್ಲ ರುಚಿಸೋದಿಲ್ಲ, ಇದು ನನಗೆ ಬೇಡ ಅಂತ ಮಾಡಬಾರ್ದು. ಶುಗರಿಗೆ ಯಾವ ಮುದ್ರೆ ಮಾಡ್ಬೋದು? ಯಾಕಂದ್ರೆ ಇವಾಗ ಎಲ್ಲರೂ ಶುಗರ್ ಗೊತ್ತಿದೆ, ಶುಗರಿಗೆ ಯಾವ್ದನ್ನು ಅಪಾನ ಮುದ್ರೆ ಅಂತ, ಇದು ಜಿಕೆ ಮುದ್ರೆ ಅಂತಾರೆ. ಇದು ಕಿಡ್ನಿ ಮತ್ತು ಶುಗರ್. ಅದು ಎಷ್ಟು ಹೊತ್ತು ಮಾಡಬೇಕು? ಏನೊಂದು 15 ನಿಮಿಷ. ಶುಗರ್ ಪ್ರಾಬ್ಲಮ್ ಇದ್ದವರು, ಕಿಡ್ನಿ ಪ್ರಾಬ್ಲಮ್ ಇದ್ದವರು ಈ ಮುದ್ರೆ, ಈ ಅಪಾನ ಮುದ್ರೆ ಅಂತ ಹೇಳ್ತಾರೆ. ಇದನ್ನ ನೀವು ನೆನ್ಪಿಟ್ಕೊಳ್ಳೋಕೆ ಜಿಂಕೆ ಮುದ್ರೆ ಅಂತ ನೆನ್ಪಿಟ್ಕೊಳ್ಳಿ. ಆಮೇಲೆ ಆಕಾಶ ಮುದ್ರೆನೂ ಎಷ್ಟು? ಆಕಾಶ ಮುದ್ರೆ ಅಂತೂ ನೀವು ಯಾರಿಗೆ ಲೇಡೀಸ್ ಆಲ್ಮೋಸ್ಟ್ ಎಲ್ಲರೂ ಮಾಡೋದು ಬೆಟರು. ಅವರ ಕಾಮನ್ ಮುದ್ರೆಗಳು ಪ್ರತಿದಿನ ಮಾಡುವಂಥ 15 ನಿಮಿಷ. ಜ್ಞಾನ ಮುದ್ರೆ, ಆಕಾಶ ಮುದ್ರೆ. ಇದ್ರ ಜೊತೆಗೆ ಇದು ಹೃದಯ ಮುದ್ರೆ, ಅಪಾನ ವಾಯು ಮುದ್ರೆ ಅಂತ. ಈ ಅಪಾನ ವಾಯು ಮುದ್ರೆ, ಹೃದಯ ಸಮಸ್ಯೆ ಇರೋರು ಈ ಮುದ್ರೆಗಳನ್ನು ಮಾಡ್ತಾರೆ. ಇದನ್ನ ತೋರು ಬೆರಳನ್ನ ಬೆರಳಿನ ಬುಡಕ್ಕಿಟ್ಟು ಮಧ್ಯ ಬೆರಳು ಹಾಗೂ ಮುಂದಿನ ಬೆರಳನ್ನ ನಿಮ್ಮ ಬೆರಳಿಗೆ ಟಚ್ ಮಾಡಿ. ಇದು ಅಪಾನ ವಾಯು ಮುದ್ರೆ, ಹೃದಯ ಮುದ್ರೆನೂ ಅಂತಲೂ ಕರೀತಾರೆ. ಶುಗರ್ ಮುದ್ರೆನ ಇದೊಮ್ಮೆ ತೋರಿಸ್ಲಿಕ್ಕೆ ಕೇಳ್ತೀನಿ. ಶುಗರ್, ಅಪಾನ ಮುದ್ರೆ ಹೀಗೆ ಮಾಡ್ಬೋದು, ಹೀಗೆ ಬಿಟ್ಕೋಬೋದು, ಏನು ಸಮಸ್ಯೆ ಇಲ್ಲ. 15 ನಿಮಿಷ ಮಾಡಬೇಕು. 1 ಟೈಮ್ 15 ನಿಮಿಷ. ಮೇಡಮ್, ಆಕಾಶ ಮುದ್ರೆಯನ್ನು ಕ್ಯಾಲ್ಸಿಯಮ್ಮಿಗೆ ಅಂತ ಹೇಳಿದ್ರಲ್ಲ, ಅದು ಸಾಧಾರಣ ಎಷ್ಟೊತ್ತು ಮಾಡಬೇಕು? ಡೆಫಿಷಿಯನ್ಸಿ ಭಾಳ 15 ನಿಮಿಷ ಮಾಡಿ. ಬೇಕಾದ್ರೆ 3 ಟೈಮ್ಸ್ ನೀವು 4 ಟೈಮ್ ಮಧ್ಯಾಹ್ನ, ಬೆಳಿಗ್ಗೆ, ಸಂಜೆ ಈ ಥರ ಮಾಡ್ಕೊಳ್ಳಿ. ಅಟ್ 1 ಟೈಮ್ 15 ಮಿನಿಟ್ಸ್ ಮಾಡಿ. ಸಿಂಪಲ್. ಹಾಂ, ಇಲ್ಲ ಅದಕ್ಕೆ ಇದೇ ಟೈಮ್ ಅಂತ ಇಲ್ಲ. ನೀವು ಫ್ರೀ ಆಗಿದ್ದಾಗ, ಟ್ರಾವೆಲ್ ಮಾಡ್ತಾ ಇರಬೇಕಿದ್ರೆ ಎನಿ ಟೈಮ್ ಮಾಡ್ತಾರೆ. ಕೇಳ್ತಾ ಇದ್ದಾರೆ, ಈ ಮುದ್ರೆ ಇದೆಯಲ್ಲ ಶುಗರ್ ಇದು, ಅದನ್ನ ಇದೇ ಇದ್ದವರು ಮಾಡ್ಬೋದು ಅಥವಾ ಬಂದವ್ರು ಮಾತ್ರ ಮಾಡಬೇಕು? ಇದ್ದವ್ರು ಮಾತ್ರ ಮಾಡಿ. ಯಾಕಂದರೆ ಎಷ್ಟೋ ಇದು ಪ್ರಾಬ್ಲಮ್ ಸಾಲ್ವ್ ಆಗಿ ಮಾಡಿ ಅದನ್ನ ಬಿಡಬೇಕು, ನೀವು ಮಾಡೋಕ್ಕೆ ಹೋಗ್ಬಾರ್ದು. ಬಟ್ ಇವು ಎಲ್ಲ ಆಕಾಶ ಮುದ್ರೆ, ಇವನ್ನ ನೀವು ಧ್ಯಾನ ಮಾಡಿ. ಈ ಮಕ್ಕಳಿಗೆಲ್ಲ ನಿಮ್ಮ ಮನೆಯಲ್ಲಿ ಒಂದು ಧ್ಯಾನ ಕುಂಡ್ರಿಸಿ ಮುದ್ರೆಯಲ್ಲಿ ಹಾಕಿ ಅವ್ರ ಏಕಾಗ್ರತೆನೇ ಜಾಸ್ತಿ ಆಗುತ್ತೆ. ತುಂಬ ಒಳ್ಳೆ ಈ ಮೆಮೊರಿ ಪವರ್ ಲಾಸ್ ಆಗ್ತಾ ಇದೆಯಪ್ಪ ಅಂಥವ್ರು ಈ ಜ್ಞಾನ ಮುದ್ರೆ ಮಾಡಿ, ಚಿನ್ ಮುದ್ರೆ ಮಾಡಿ, ಖಂಡಿತ ನಿಮ್ಗೆ ಅದರಿಂದ ಲಾಭ ಆಗುತ್ತೆ. ಈ ಕೆಲವು ಡೌನ್ ಸಿಂಡ್ರೋಮ್ ಪ್ರಾಬ್ಲಮ್ಸ್ ಮಕ್ಕಳಿರ್ತಾವಲ್ಲ, ಅವರಿಗೆ ಇದನ್ನು ದಯವಿಟ್ಟು ಇದನ್ನು ಮಾಡಿಸಿ, ಖಂಡಿತ ಇಂಪ್ರೂವ್ಮೆಂಟ್ ಆಗೇ ಆಗುತ್ತೆ. ಆ್ಯಕ್ಚುಲಿ ಈಗ ಲೇಡೀಸ್ಗೆ PCOD ಪ್ರಾಬ್ಲಮ್ಮು, ಮೊನೋಪಾಸು ಇದೆಲ್ಲ ತುಂಬ ಸಫರ್ ಆಗ್ತಾ ಇರ್ತಾರೆ, ನಮ್ಮ ಹುಡುಗಿಯರು ಅಥವಾ ಋತುಬಂಧ ಸಮಯದಲ್ಲಿ. ಅವರಿಗೆ ಈ ಇದರಲ್ಲಿ ಯೋನಿ ಮುದ್ರೆ ಅಂತ ಹೇಳಿದ್ನಲ್ಲ, ಈ ಥರನೂ ಮಾಡ್ತಾರೆ. ಪ್ಲಸ್ ಈ ಥರನೂ ಮಾಡಿ ಈ ಪೊಸಿಷನಲ್ಲಿ ಕೂತ್ಕೋಬೇಕಾಗತ್ತೆ. ಈ ಹೆಬ್ಬೆರಳು ಮೇಲೆ ಬರಬೇಕು, ತೋರು ಬೆರಳು ಕೆಳಗಿರಬೇಕು, ಇವು 3 ಈ ಥರ ಹೊಸದಿರಬೇಕು. ಈ ಪೊಸಿಷನಲ್ಲಿ ಯೋನಿ ಮುದ್ರೆ ಮಾಡಿದರೆ ನೀವು ಈ ಮೊನೋಪಾಸ್, PCOD ಪ್ರಾಬ್ಲಮ್, ಗರ್ಭಕೋಶದ ರಿಲೇಟೆಡ್ ಸಮಸ್ಯೆಗಳನ್ನೆಲ್ಲ ಇದರಿಂದ ನೀವು ಸಾಲ್ವ್ ಮಾಡ್ಕೋಬೋದು. ಹಾಗೆ ಒಂದು 15 ನಿಮಿಷ ಮಾಡಿ, ಅದರ ನಂತರ ಪ್ರಾಣ ಮುದ್ರೆ ಮಾಡಿ ಅದನ್ನು 10 ನಿಮಿಷ ಮಾಡಿ. ಎರಡನ್ನೂ ಮಾಡೋದ್ರಿಂದ ನಿಮಗೆ ನಿದ್ದೆ ಸಮಸ್ಯೆ ಸಾಲ್ವ್ ಆಗುತ್ತೆ. ಹೆಡೇಕು, ನಾನು ಹೆಡೇಕ್ ಇದ್ದಾಗ ನಿದ್ದೆ ಬರೋದಿಲ್ಲ. ಆ ಹೆಡೇಕ್ ಕಡಿಮೆ ಆಯಿತು ಅಂದರೆ ನಿದ್ದೆ ಆರಾಮಾಗುತ್ತೆ. For all those who are interested in, I would like to share my experience. So this happened in roughly 2012, and I got
cured in 2014. It took 2 years. So the first thing I noticed was there was blood in my urine. So doctor, you'll be surprised, but urologist said that if you want to identify your bladder cancer, you should never have a colored potty in the house. You must have a white colored pot in the house, because that is when you can identify it. I identified it at a very early stage because I suddenly found blood coming in the urine. So क्या हो रहा है? And I was already operated, hysterectomy was done. Blood कहाँ से आ रहा है? So that is when I went to find out what is happening. So when the PET scan was done, a small tumor was found on the inner wall of the bladder. So then subsequently there is no chemotherapy or radiation for this kind of cancer. It is only you can take BCG injections. So I was given 8 weeks of BCG injections, intravesicular, that is from the bladder. Into the bladder they will put from the urinary tract, intravesicular injections. So what it does, it kind of burns the inner wall of the bladder, and so it will not recur. That is the only thing. But I realized that keeping myself strong for 10 years after that, because I had to do continuous cystoscopies for once a month, 3 months, then 6 months, and then 1 year and all that, and finally got cured in 2014. But the main thing I realized that cancer comes not only because it's genetic, but also when you get depressed or upset about things. So I think we should all be very happy. And if you are happy, no. ಒಂದು ಕ್ವಶನ್ ಬಂದಿದೆ ಮೇಡಮ್, ನೀವು ಚಿಕನ್ ಅನ್ನು ತಿಂತೀರಾ ಇಲ್ವಾ? ಚಿಕನ್ನು ನಾನು ಮೊದಲು ತಿಂತಿದ್ದೆ, ಈಗ ಬಿಟ್ಟಿದ್ದೀನಿ. ಯಾಕಂದರೆ ಅದಕ್ಕೆ ಸ್ಟಿರಾಯ್ಡ್ ಇಂಜೆಕ್ಟ್ ಮಾಡ್ತಾರೆ. ಅವು ನಮಗೆ ನಾನು ಅದಕ್ಕೆ ಚಿಕನನ್ನು ಅವಾಯ್ಡ್ ಮಾಡಿ ಅಂತ ಹೇಳಿ ಫುಲ್ ಬಿಟ್ಬಿಟ್ಟಿದ್ದೀನಿ. ಅಂದರೆ ಓನ್ಲಿ ಫಿಶ್ ತಿಂದರೆ ಒಳ್ಳೆ ಊಟ ಒಳ್ಳೆಯದು. ನಮಗೆ ಯಾವುದು ನಮಗೆ ಹೆಲ್ತ್ ಯಾವುದು ಹೋಗುತ್ತೆ ಅದನ್ನು ತಿಂತೀವಿ. ಚಿಕನ್ನು ಯಾಕಂದರೆ ಈಗ ನಾಟಿ ಕೋಳಿ ತಿಂತೀನೋ ಓಕೆ, ದಯಮಾಡಿ ಬಟ್ ಈ ಬ್ರಾಯ್ಲರ್ ಕೋಳಿ ಎಲ್ಲ ಆಗಿಲ್ಲ ಪ್ರೋಗ್ರಾಮ್. ಒಂದವರು ಒಂದು 10 ನಿಮಿಷ ಕೂತ್ಕೊಳ್ಳಿ. ಕೊನೆಯ ಘಟ್ಟ ಕಾರ್ಯಕ್ರಮ. ನಿಮ್ಮ ಸಲುವಾಗಿ ಆರೋಗ್ಯದ ಶಿಬಿರ ಇದ್ದು ಮೇಡಮ್. ಬಿಪಿಗೆ ಯಾವ ಮಾತ್ರೆ ಅಂತ ಕೇಳ್ತಾ ಇದ್ದಾರೆ? ಬಿಪಿಗೆ ಐಪಿಗೆ ಅದೊಂದು 3-4 ರೂಪಾಯಿ ಕಂಪೋಸ್ ಮಾಡಬೇಕಾಗುತ್ತೆ. ನೀವು ಬಂದರೆ ನಂತರ ಅಂದರೆ ಒಂದೊಂದು ಹೇಳಿದ್ರೆ ನಿಮ್ಗೆ ಗೊತ್ತಾಗಲ್ಲ. ನೀವು ಹೋಗ್ಬೇಕಿತ್ತು, ನನ್ನ ಬೇಕಾದ್ರೆ ಹೋಗ್ಬೇಕಿತ್ತು ಯಾವುದು ಅಂತ ಹೇಳ್ತೀನಿ. 4 ಮುದ್ರೆ ಕಂಪೋಸ್ ಮಾಡಿ. ಅದು 2 ಥರ ಇದೆ, ಹೈ ಬಿ ಪಿ, ಲೋ ಬಿ ಪಿ. ಕಡೆ ಪರ್ಸ್ನಲಿ ಒಂದು ಸ್ವಲ್ಪ ಬೇಕೈತಿ, ನೀವು ಸ್ವಲ್ಪ ನೋಟ್ ಮಾಡ್ಕೊಳ್ಳಿ. ಆಯ್ತಾ? ಕ್ವಶನ್ ಆನ್ಸರ್ ಕೇಳೋದಿದೆಯಾ ಮತ್ತಾರು? ನಿಮ್ಮ ಬುಕ್ಕಲ್ಲಿ ಮೇಡಮ್ ಆ ಮುದ್ರೆ ಬಗ್ಗೆ ನೀವು ಬರೆದಿದ್ದೀರಾ ಅಂತ ಕೇಳ್ತಾ ಇದ್ದಾರೆ. ನಿಮ್ಮ ಬುಕ್ಕಲ್ಲಿ ಉಲಿಬಾನ ಬೆಳದಿಂಗಳಲ್ಲಿ ನಿಮ್ಮ ಡೈಲಿ ರೂಟೀನ್ ಮುದ್ರೆ ಬಗ್ಗೆ ಬರೆದಿದ್ದೀರಾ? ಡೈಲಿ ರೂಟೀನ್ ಬರಲಿಲ್ಲ. ಅದರಲ್ಲಿ ಕ್ಯಾನ್ಸರ್ ರಿಲೇಟೆಡ್ ಹೇಳಿದ್ದಲ್ಲ, ಕ್ಯಾನ್ಸರ್ ನಿವಾರಣಾ ಗಾಯತ್ರಿ ಮುದ್ರೆ, ಅದು ಒಂದೇ ಗಾಯತ್ರಿ ಮುದ್ರೆ. ಎಸ್, ಅದಷ್ಟೇ. ಅದರಲ್ಲಿ 4ನೇ ಚಾಪ್ಟರ್ ಅದಕ್ಕಾಗೆ ಇಟ್ಟಿದ್ದು. ಅದಕ್ಕೆ ರಿಲೇಟೆಡ್ ಫೋಟೋ ಎಂಡಲ್ಲಿದೆ. ಅದರಲ್ಲಿ QR ಕೋಡ್ ಇದೆ. ಆ QR ಕೋಡ್ ಸ್ಕ್ಯಾನ್ ಮಾಡಿದರೆ ನಿಮಗೆ ಯೂಟ್ಯೂಬ್ ಲಿಂಕ್, ನಾನು ಈ ಮುದ್ರೆಗಳಲ್ಲಿ ಮಾಡಿ ತೋರಿಸಿದ್ನಲ್ಲ ಅದು ವಿಡಿಯೋ ಇದೆ, ಅದು ನಿಮಗೆ ಓಪನ್ ಆಗುತ್ತೆ. ಊಟಕ್ಕೆ ನೀವು ಸಂಜೆ ಮಾಡಿದರೆ, ಸಂಜೆ ಮಾಡ್ತಾ ಇದ್ದೀರಿ ಅಂತಂದರೆ 7-7:30 ಮಾಡ್ತೀರಿ ಅಂತಂದರೆ ನೀವು 8-8:30 ಊಟ ಮಾಡ್ಬೋದು. ಮಧ್ಯಾಹ್ನ ಊಟ ಆದಮೇಲೆ ನೀವು ತಕ್ಷಣ ಮಾಡೋಕ್ಕೆ ಹೋಗಬೇಡಿ. ಬಿಫೋರ್ ಮುದ್ದೆ ಒಂದು ಅರ್ಧ ಗಂಟೆ ನೀವು ಬಿಫೋರ್ ಮಾಡಬೇಕಾಗುತ್ತೆ. ಊಟ ಮಾಡಿ ಏನು ಮಾಡೋಕ್ಕೆ ಹೋಗಬೇಡಿ ತಕ್ಷಣ. ನೀವು ಅರ್ಧ ಗಂಟೆ ಮಿನಿಮಮ್ ಬಿಡಲೇಬೇಕು. ಯೋಗದ ಮುದ್ರೆಗೂ ಇದು ಸ್ವಲ್ಪ ಡಿಫ್ರೆನ್ಸ್ ಇದೆ. ಅಲ್ಲಿ ಯೋಗದಲ್ಲಿ ಏನಾಗುತ್ತೆ ಅಂದರೆ ನಮ್ಮ ಹೋಲ್ ಬಾಡಿ ನಾವು ಟ್ರೈನ್ ಮಾಡೋದು ಇದೆಲ್ಲ ಹೋದಾಗಿದೆ. ಅದು ಎಲ್ಲ ಮುದ್ರೆಗಳು, ಎಲ್ಲ ಯೋಗನೂ ಮಾಡಬಾರ್ದು ಅಂತ ಏನಿಲ್ಲ. ಕೆಲವು ಯೋಗ ಮಾಡ್ಬೋದು, ಯೋಗಾಸನ ಮಾಡ್ಬೋದು, ಈ ಮುದ್ರೆಗಳನ್ನು ಮಾಡ್ಬೋದು, ಪ್ರಾಣಾಯಾಮ ಮಾಡ್ಬೋದು. ಬಟ್ ಗಾಯತ್ರಿ ಮಂತ್ರ ಮುದ್ರೆಗಳನ್ನ ಮಾಡೋದು ಬೇಡ. ಈಗ ನಿಮ್ಗೆ ಯಾರಾದ್ರೂ ಗ್ಯಾಸ್ಟ್ರಿಕ್ ಸಮಸ್ಯೆ ಆಗಿದೆಯಪ್ಪ, ಹೊಟ್ಟೆ ಇಟ್ಕೊಂಡ್ಬಿಟ್ಟಿದೆ, ಇವನು ಎಸಿಡಿಟಿ ಗಾನ್ ಅಂತ ಬೇಡ, ವಾಯು ಮುದ್ರೆ ಮಾಡಿ.
ಈ ಮುದ್ರೆ 15 ನಿಮಿಷ ಹಿಂಗಾಗ ಹಾಕ್ಬಿಟ್ಟು ಮೇಡಮ್ ಇದು ಊಟ ಮಾಡಿದ ತಕ್ಷಣ ಮಾಡ್ಬೋದಾ? ಆ ಊಟ ಮಾಡಿದ ತಕ್ಷಣ ಮಾಡ್ಬೋದಾ? ಊಟ ಮಾಡಿ ಮಾಡಬಹುದು. ತಕ್ಷಣ ಈ ಮುದ್ರೆಗಳಿಂದ ಮಾಡಬಹುದು, ಏನು ಸಮಸ್ಯೆ ಇಲ್ಲ. ಅಲ್ಲೊಂದು ಪಿ ಸಿ ಒಡಿ ಹೇಳಿದ್ನಲ್ಲ, ಯೋನಿ ಮುದ್ರೆನೇ ಅದಕ್ಕೂ ಪಿ ಸಿ ಒಡಿಗೂ ಯೋನಿ ಮುದ್ರೆ. ಯೋನಿ ಮುದ್ರೆ 2 ಥರ ಮಾಡ್ಬೋದು. ಈ ಥರ ಒಂದು, ಈ ಥರ. ಇದು ಈ ಹೆಬ್ಬೆರಳು ಮೇಲ್ಭಾಗದಲ್ಲಿ ಬೇಕು, ತೋರ್ಬೆರಳು ಕೆಳಗಡೆ ಬೇಕು, ಈ ಥರ. ನಮ್ಮ ಜಡೆಗಳಿಗೆ 1 by 1 ಹಿಂಗೆ ಹಾಕ್ತೀವಲ್ಲ, ತುದಿಗಳಷ್ಟೇ ಟಚ್. ಇಲ್ಲಾಂದರೆ ಈ ಥರ ಇರುತ್ತೆ. ಅದನ್ನು ನೋಡಿ ಮಾಡಿದ್ದೇನೆ. ನನಗೆ ಸಮಸ್ಯೆ ಕೆಲವುಗಳಿದ್ದನ್ನು ನಾನು ಇದರಲ್ಲೇ ಕ್ಲಿಯರ್ ಮಾಡ್ಕೊಂಡಿದ್ದೀನಿ. ನಾನು ಮೊನ್ನೆ ಅಷ್ಟೇ ನನಗೆ ಈ ಸಂಧಿ ಹಿಡ್ಕೊಂಡು ಇಟ್ಕೊಂಡು ಕಾಲೆಲ್ಲ ಹಿಡ್ಕೊಂಡಿದ್ದು, ಆ ಥರ ಇದ್ದಾಗ ನಾನು ಮುದ್ರೆಲ್ಲೇ ಕಡಿಮೆ ಮಾಡ್ಕೊಂಡೆ, ಸಂಧಿ ಮುದ್ರೆ ಅಂತ ಮಾಡ್ಕೊಂಡು ಕಡಿಮೆ ಮಾಡ್ಕೊಂಡೆ. ಹಾಗೆ ನನ್ನ ಒಂದು ಗಮನ ಕೇಳಿದ್ದು ಕೆಲವೊಂದು ಆಲ್ರೆಡಿ ಕೇಳಿದ್ದು, ಅದನ್ನು ನಾನು ಅನಿಸಿರೋದಿಲ್ಲ. ಓವರಾಲ್ ನಾನು ಈ ಮುದ್ರೆಯಲ್ಲೇ ನಾನು ಸರ್ವಜ್ಞ ಅಂತ ಹೇಳಲ್ಲ. ನಾನಂದರೆ ಈ ಒಂದು ಇದರಿಂದ ಬಂದ ನಂತರ ಸ್ವಲ್ಪ ಅದರಲ್ಲಿ ರಿಸರ್ಚ್ ಮಾಡ್ತಾ ಒಂದಿಷ್ಟು ಕಲ್ತ್ಕೊಂಡೆ. ಆ್ಯಕ್ಚುಲಿ ನನ್ನ ಹಾರ್ಮೋನ್ ಥೆರಪಿ ಈಗ ಕಂಟಿನ್ಯೂ ಇದೆ. ಹಾರ್ಮೋನ್ ಥೆರಪಿ 10 years ಹೇಳಿದ್ರು. 5 years ಮೊದಲು ಹೇಳಿದ್ರು, 10 years ಅಂತ ಈಗ ಮಾಡಿದ್ದಾರೆ. ಈಗ ನಮ್ಗೆ ಒಂದು 1.5 ವರ್ಷದ ಟ್ರೀಟ್ಮೆಂಟ್. ಇವಾಗ ಸ್ವಲ್ಪ ಜನರಿಗೆ ಸ್ವಲ್ಪ ಇಮ್ಯುನೋ ಸಪ್ರೆಸೆಂಟ್ಸ್ ಸ್ಟಿರಾಯ್ಡ್ ರೂಪದಲ್ಲಿ ಕೊಡ್ತಾರೆ. ಇಲ್ಲ ತುಂಬ ಜನರನ್ನ ಕೇಳಿದ್ದೇನೆ. ಅದು ಇಮ್ಯುನೋ ಬೂಸ್ಟಿಂಗ್ ಯಾವ್ದಾದ್ರು ನಮ್ಮ ಯೋಗನೇ ನಾನು ಆ್ಯಕ್ಚುಲಿ ನಾನೀಗ ಹಾರ್ಮೋನ್ ಥೆರಪಿ ಒಂದು ತೊಗೊಂಡ್ರೆ ಅದು ಹೇಗಾಗಿದೆ ಅಂದರೆ, ಹಾರ್ಮೋನ್ ಥೆರಪಿ ಅವರು ಏನು ಕೊಡ್ತಾರೆ ಟಿಫಿನ್ಸ್ ತೊಗೋತಾ ಇದ್ದೇನೆ, ಅದು ಬ್ರೆಸ್ಟ್ ಕ್ಯಾನ್ಸರ್ ರಿಸ್ಕನ್ನು ಕಡಿಮೆ ಮಾಡ್ಬೋದು. ಬಟ್ ಅದು ನಮಗೆ ಸರ್ವೈಕಲ್ ಕ್ಯಾನ್ಸರ್ಗೆ ಎಂಟ್ರಿ ಕೊಡ್ತಾರೆ. ಬಟ್ ಅದು ನನಗೆ ಗೊತ್ತಿರಲಿಲ್ಲ. ನಮ್ಮ ಒಂದು ಗ್ರೂಪ್ ಇದೆ, ಎಷ್ಟೋ ಜನಕ್ಕೆ ಅದು ಟ್ಯಾಬ್ಲೆಟ್ಸ್ ತೊಗೊಂಡವರಿಗೆ ಸಮಸ್ಯೆ ಆಯಿತು. ಕಡೆ ನಾನು ನಮ್ಮ ಡಾಕ್ಟ್ರಿಗೆ ಕೇಳಿದಾಗ ಹೌದು ಅದು ಸರ್ವೈಕಲ್ ಕ್ಯಾನ್ಸರ್ ರಿಸ್ಕ್ ಹೆಚ್ಚಿದೆ ಅಂತ ಹೇಳಿದ್ರು. ಬಟ್ ನಾವು ತೊಗೊಳ್ತಾನೆ ಇಲ್ಲ. ಬಟ್ ನಾನು ಈ ಮುದ್ರೆಗಳು ಮಾಡ್ಕೊಳ್ಳೋದ್ರಿಂದ ನನಗೆ ಅದರಿಂದ ಸಮಸ್ಯೆ ಆಗಿದೆ.